ನಾ ಮಾಡಂಗಿಲ್ಲ ಅಂದೇರಿ ಸಹಿ ಜಾಸ್ತಿಗೆ. ನಾನು ಮನೆಗೆ ಹುಟ್ಟಿನೇ ಸಹಿ ಮಾಡಂಗಿಲ್ಲ ಅಂದೇರಿ. ಹಂಗಂದಿಂದ ಅವರು ಸೈನ್ ಮಾಡ್ಲಿಕ್ಕಂದ್ರೆ ನಿಮ್ಮ ಊರಾಗ ಬಾಳೆ ಮಾಡಿಸ್ಕೊಳಂಗಿಲ್ಲ, ನೀವು ಅತ್ತಿ ಮಾವನ ಹೊಡಿತೀನಿ, ನಿಮ್ಮನ್ನು ಹೊಡಿತೀನಿ, ಸಾಯಿಸ್ತೀನಿ, ಹಿಂಗೆಲ್ಲ ಅಂಜಿಕೆ ಹಾಕಿದ್ದೀರಿ. ಅವ್ರು ಎಷ್ಟು ಅಂಜಿಕೆ ಹಾಕಿದ್ರು ಮಾಡಂಗಿಲ್ಲ ಅಂದೇರಿ. ಚಾಕು ಅಂತ ತೊಗೊಂಡು ಭಾಳ ಅಂದ್ರೆ ಭಾಳ ಟಾರ್ಚರ್ ಹಾಕಿದ್ದೀರಿ. ಅದಕ್ಕೆ ನಮ್ಮನ್ನು ಬಿಟ್ಟು ಸಾಕು, ಆಸ್ತಿ ಬೇಡ ನಮ್ಗೆ, ನೀವು ಏನು ಕೇಳ್ತೀವಿ ಅದನ್ನೆಲ್ಲ ಕೊಡ್ತೀವಿ, ನಮ್ಮ ಪಾಡಿ ನಮ್ಮನ್ನು ಬಿಡ ಅಂತ ನಾವು ಅಂದ್ವಿ ರೀ. ಅವರು ಸೈನ್ ಮಾಡಿದ್ವಿ ರೀ. ನಾವು ಫಸ್ಟಿಗೆ ಸೈನ್ ಮಾಡಿದ್ರು ಕೇಸ್ ಮಾಡಿ ಸೈನ್ ಮಾಡ್ತೀನಿ ಅಂದೆ ರೀ. ಆದ್ರೆ 3 ಹಿರಿಯರೆಲ್ಲ ಕೇಳಿ ಊರಾಗ ಹಿರಿಯರು ಸತ್ತೀವೇನು, ಕೇಸ್ ಮಾಡೋದು ಬೇಡ, ನಿಮ್ಗೆ ಏನಾದ್ರೂ ನಾವು ಅದೀವಿ ಹಿಂದೆ ಅಂತೇಳಿ ಅವರು ಹಿರಿಯರ ಮಾತು ಕೇಳಿ ಸೈನ್ ಮಾಡೀನಿ ರೀ. ನಾನು ಈ ಸೈನ್ ಮಾಡಿ 11 ದಿನ ಆಯ್ತು ಇವತ್ತಿಗೆ. ನಿನ್ನೆ ಸಾಯಂಕಾಲ 6 ಗಂಟೆ 7 ಗಂಟೆಗೆ ಬಂದು ನಮ್ಮ ಅತ್ತೆಯವ್ರ ನಮ್ಮ ಮನೆಗೆ ಎಲ್ಲ ಹೋಗಿ ಕೊಡ್ದಾರಿ. ಇವ್ರ ಮನ್ಯಾಗ ಅದ ರೀ 3 ಜನ, ಅವ್ರು ನಮ್ಮ ಮನೆಯವರು ಒಂದು 15-20 ಜನ ಹಾಕಿದ್ರಂತೆ. ಬಂದು ಒಂದಿಷ್ಟು ಜನ ಕೈ ಹಿಡಿದು ಕಾಲು ಹಿಡಿದು ಕಲ್ಲು ತೊಗೊಂಡು ಕೊಡ್ಲಿ, ಒಟ್ಟು ಏನು ಕೈ ಸಿಕ್ಕಿ ತೊಗೊಂಡು ಹೋಗ್ದಾರಿ. ಈಗ ಅವ್ರು ಫುಲ್ ಸೀರಿಯಸ್ ಕೇಸ್ ಅದ ರೀ, ಹಾಸ್ಪಿಟ್ಲಾಗ ಹಾಕಿವ್ರಿ ಅವ್ರು. ಈಗ ನಮ್ಮ ಮನೆಯವ್ರನ್ನ ಬಿಟ್ಟಿಲ್ರಿ, ಅವ್ರು ನಮ್ಮ ಅತ್ತಿ ಮಾವನ ಬಿಟ್ಟಿಲ್ರಿ, ನಮ್ಮನ್ನಂತೂ ಬಿಡಂಗಿಲ್ರಿ ಅವ್ರು. ಇವಾಗ ಪೊಲೀಸಿಂದ ನಮ್ಗೆ ರಕ್ಷಣೆ ಬೇಕ್ರಿ. ಈಗ ನಾವೇನು ಅದರ್ ಕಾಸ್ಟ್ ಇಲ್ರಿ, ಸೇಮ್ ಕಾಸ್ಟ್ ಒಂದ ಊರು. ಆದ್ರೆ ಈಗ ಹಂಗೆ ಹೋದ್ರು ಅವ್ರು ನಮ್ಗೆ ಬಿಡಂಗಿಲ್ರಿ. ನಮ್ಗೆ ಈಗ ನಮ್ಮ ಅತ್ತಿಯವ್ರನ್ನ ಹೆಂಗೆ ಹೊಡ್ತಾರೆ ಮೈದನ್ಗಳನ್ನ, ಅವ್ರನ್ನ ನಮ್ಮನ್ನ ಹಂಗೆ ಹೊಡಿತಾರೆ ರೀ. ಅವರು ಇನ್ನು ಹೊಡಿತಾರನ್ನು ಗೊತ್ತಿಲ್ಲ, ಸಾಯಿಸ್ತಾರನ್ನು ಗೊತ್ತಿಲ್ಲ. ಅದಕ್ಕೆ ನಮ್ಮ ಪೊಲೀಸಿಂದ ರಕ್ಷಣೆ ಬೇಕ್ರಿ.